ಕಪ್ ನಾವು ಉದ್ದಿನ ಬೇಳೆ ಹಾಕ್ಬೇಕ್ರಿ. 2 ಕಪ್ ಅಕ್ಕಿಗೆ ಅರ್ಧ ಕಪ್ ಉದ್ದಿನ ಬೇಳೆ, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತೆ ಕಾಳನ್ನ ನೀವು ಹಾಕ್ಬೇಕ್ರಿ. ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ನೀರು ಸೇರಿಸೋದ್ರಿ. ನೀರು ಸೇರಿಸಿ ಅಂದ್ರೆ ತೊಳ್ಯಾಕೆ ಹಾಕೋದಿರ್ತೈತ್ರಿ. ಇವನ್ನ ನೀವು ಚೆನ್ನಾಗಿ ನೀರಾಗ ತೊಳಿರಿ. ತೊಳೆದಾದ್ಮೇಲೆ ನೀರು ತಕೊಂಡು ಬರ್ರಿ. ಆಮೇಲೆ ಅದಕ್ಕೆ ನೀವು ಒಂದು 2 ಟೇಬಲ್ ಸ್ಪೂನ್ ಸಾಬುದಾನ ಹಾಕಿರಿ. 2 ಟೇಬಲ್ ಸ್ಪೂನ್ ಸಾಬುದಾನ ಅಷ್ಟ ಸಾಕ್ರಿ. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅದಕ್ಕೂ ನೀರು ಫುಲ್ ನೀರು ಹಾಕಿ ಒಂದು 6 ತಾಸ ಇದನ್ನ ಕಂಪಲ್ಸರಿ ನೆನೆಯಕ್ಕೆ ಬಿಟ್ಬಿಡ್ರಿ. 6ರಿಂದ 6ಕ್ಕಿಂತ ಹೆಚ್ಚು ನೆನೆಸ್ಬೋದ್ರಿ. ಒಂದು 6-7 ತಾಸು ಆದ್ಮೇಲೆ ನೀವು ನೋಡ್ಬೋದು ನಾಳೆ ಮುಂಜಾನೆ ಮಾಡೋರಿದ್ದೀವಿ ಅಂದ್ರೆ ಮುಂಜಾನೆ ನಾವು ಎಣ್ಣೆ ಹಾಕಿದ್ದೀವ್ರಿ. ಈಗ ನೈಟ್ ಮಿಕ್ಸರ್ಗೆ ಹಾಕೋದಿರ್ತೈತಿ, ನಾಳೆ ಮುಂಜಾನೆ ದೋಸೆ ಮಾಡೋದಿರ್ತೈತಿ. ಈಗ ಅಕ್ಕಿ ಮತ್ತು ಉದ್ದಿನಬೇಳೆ ಪೂರ್ತಿ ನೆನೆದಾವು. ಅದನ್ನೇನು ಮಾಡೋಣಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಹಾಕೊಳತ್ತೀವ್ರಿ. ನಾವೀಗ ನೋಡ್ಬೋದು ನೀವು ಅದ್ರಾಗಿನ ತೆಗೆದ ಸ್ವಲ್ಪ ಹಾಕ್ರಿ. ಒಮ್ಮೆ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನೀರನ್ನು ಸೇರಿಸಿರ್ತೈತಿ. ನೀರು ಅರ್ಧ ಕಪ್ ಒಳಗೆ ಗೀರ್ದ ಅಂತೀವ್ರಿ, ಅದಕ್ಕಿಂತ ಕಡಿಮೆನ ಹಾಕತ್ತೀವ್ರಿ. ಅಷ್ಟ ಹಾಕಿ ನೀವು ಚೆನ್ನಾಗಿ ಗರ್ರ ಅಂಥೇಳಿ ಗ್ರೈಂಡ್ ಮಾಡ್ಬೇಕ್ರಿ. ಈಗ ಮತ್ತೆ ನಡ್ಬಾರ್ಕೊಂದು ಸ್ವಲ್ಪ ನೀರು ಸೇರಿಸಿ ಇನ್ನೊಮ್ಮೆ ಅದನ್ನು ಚೆನ್ನಾಗಿ ನೀವು ಗ್ರೈಂಡ್ ಮಾಡ್ಬೇಕ್ರಿ. ಭಾಳಷ್ಟು ನೀರು ನಾವು ಸೇರ್ಸತ್ತಿಲ್ಲ, ಯಾಕಂದ್ರೆ ನೀವು ಚಲೋ ತಂಗಿ ನೆನೆಸಿರ್ಬೇಕಾಗೈತ್ರಿ. ಈಗ ನೋಡ್ಬೋದು ನೀವು ಪೂರ್ತಿ ಸಣ್ಣ ಆಗೈತಿ. ಈಗ ಅದನ್ನು ನಾವು ಒಂದು ಪಾತ್ರದಾಗ ಹಾಕೊಳತ್ತೀವಿ. ಈಗ ಎಲ್ಲ ರುಬ್ಬಿದ್ದನ್ನ ಒಂದ್ಸಲ ತಕ್ಕೊಂಡ್ ಬಿಡ್ರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಸಲ ರುಬ್ಬೋದಿರ್ತೈತಿ. ಈಗ ನೋಡ್ಬೋದು ನೀವು ರುಬ್ಬುವಾಗ ನಡ್ಬಾರ್ಕ್ ಮ್ಯಾಗಿನ ನಾವು ಮಿಕ್ಸರ್ ಮ್ಯಾಗಿನ ತೆಗೆದೇವ್ರಿ, ಏನೂ ಆಗತ್ತಿಲ್ಲ. ಆರಾಮ್ ಸಿರಿ ಎಷ್ಟು ಚಂದ ಕಾಣತೈತಿ ನೋಡ್ರಿ. ಹಿಂಗೆ ನೋಡ್ರಿ, ಈ ರೀತಿಯಾಗಿ ನೀವು ಮಾಡ್ಬೇಕಂದ್ರೆ ನೀವು ತಕ್ಕೊಂಡ್ಗಿದ್ದೀರಿ. ಒಮ್ಮೆ ಹಾರಿಗಿದ್ದದ ಎಲ್ರಿ ಏನಾರ ಮಾಡಕ್ಕೆ ಹೋಗಿ ಏನಾರ ಆಗಬಾರ್ದು, ಹಂಗೆ ನಿಮಗೆ ತೋರಿಸಿದ್ರಿ ನಾವು. ಈಗ ಅದನ್ನು ನಾವು ಒಂದು ಪಾತ್ರದಾಗ ಅಂದ್ರೆ ಇದೇಗೆ ಏನು ತೊಗೊಂಡಿದ್ರಲ್ಲ ಬ್ಯಾಟ್ರ್ ಅದ್ರಾಗನ ಹಾಕಿಟ್ಟಿವಿ. ಇಲ್ಲಿ ನೋಡ್ಬೋದ್ರಿ ನೀವು ಮಿಕ್ಸರ್ದಾಗ ನಾವು ನೀರು ಹಾಕಿ ವಾಪಸ್ ಮೇಲೆ ಹಾಕತ್ತಿಲ್ರಿ, ಮೇಲ್ಗಡೆನೂ ನೀರು ಹಾಕತ್ತಿಲ್ಲ. ಕೈಲಿನ ತಕೊಂಡ ನೀವು ಮುಚ್ಚಿ ಬಿಡಬೇಕು. ಹಿಂಗೆ ಮಾಡೋದ್ರಿಂದ ಈ ರೀತಿಯಾಗಿ ಈಗ ಏನು ನಾವು ಹಿಟ್ಟು ಮಾಡ್ಕೊಂಡಿರ್ತೀವ್ರಲ್ಲ ಉಬ್ಬಿ ಭಾಳ ಮಸ್ತಂಗಿ ಬರ್ತೈತಿ. ಅದು ಮಳೆಗಾಲದಾಗ ಉಬ್ಬಿ ಬರೋದು ಭಾಳ ಕಠಿಣ ರೀ. ಆದ್ರೂ ನಾವು ನಿಮ್ಗೆ ತೋರಿಸಿದ್ದೀವಿ ಹೆಂಗೆ ಮಾಡಬೇಕು ಅಂತೇಳಿ. ಸೇಮ್ ಅದ ಮೆಥಡ್ನ ಫಾಲೋ ಮಾಡಿರಿ. ಈಗ ನೋಡ್ಬೋದು ಎಷ್ಟು ಚಂದಂಗಿ ಉಬ್ಬಿ ಬಂದತಿ. ಎಷ್ಟು ಅದು ಇನ್ನಟ್ಟು ಹಿಟ್ಟದು ಜಾಸ್ತಿ ತತ್ತಿಗೋರಿ ನೀವು ಪಾತ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೋಬೇಕಾಗತ್ತಿಲ್ಲ, ಉಬ್ಬಿ ಹೊರಗೆ ಬರ್ತಿತ್ತು. ಈಗ ನೋಡ್ರಿ ಚಂದಂಗಿ ಅದನ್ನು ಒಂದ್ಸಲಿ ತಿರುವಾಡಿ ನಾವು ಭಾಳ ಭಾರಿಯಾಗಿ ಭಾಳ ಹಗರಾಗಿ ಮಸ್ತಾಗಿ ಹಿಟ್ಟು ರೆಡಿ ಆಗೈತ್ರಿ. ಸೊ ಹಿಂಗೆ ಬಂದ್ರೆ ಮಸ್ತಂಗಿ ದೋಸೆ ಬರ್ತಾವು ಅಂತ ಹೇಳಿ ಅರ್ಥ. ಈಗ ನಾವು ಅದನ್ನು ಎಲ್ಲನೂ ಒಂದೇ ಸಲಿನೂ ಮಾಡತ್ತಿಲ್ರಿ. ಅದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಒಂದು ಅರ್ಧ ತೆಗೆದಿಟ್ಕೋತೀರಿ. ಉಪ್ಪ ಸಕ್ಕರೆ ಅದೇನು ಹಾಕ್ಲಾರ್ದ ಹಂಗಾರಿ ತೆಗೆದಿಟ್ಕೊರಿ. ನೀವು ಮಾತು ಮಾಡುವಾಗ ಯೂಸ್ ಮಾಡ್ಕೋಬೋದು. ಈಗ ಒಂದು ಅರ್ಧ ಅಷ್ಟ ನಾವು ಮಾಡೋಣ. ಅದಕ್ಕೆ ಅಂದ್ರೆ ನೀವು ಹಿಂಗೆ ಮಾಡ್ಬೋದ್ರಿ. ಇಲ್ಲ ಒಂದು ಸ್ವಲ್ಪನ ಒಂದ ಕಪ್ ಅಕ್ಕಿನೂ ಹಾಕಿರ್ಬೋದು, ನಡೀತೈತಿ. ಈಗ ಹೋಟೆಲ್ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕಬೇಕ್ರಿ. ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಯಾಕಂತಂದ್ರೆ ಕಲರ್ಗೋಸ್ಕರ ಚಿರೋಟಿ ರವೆ ಅಥವಾ ಸಣ್ಣ ರವೆ ಕಂಪಲ್ಸರಿ ಹಾಕ್ರಿ. ಭಾಳ ಭಾರಿ ಬರ್ತಾವೆ ಹೋಟೆಲ್ ಸ್ಟೈಲ್ ರಂಗ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅಂದ್ರೆ ಒಗ್ಗರಿಸೋದು ಅಥವಾ ತಿರುವಾಡೋದು ಅಂತ ಹೇಳಿ ಅರ್ಥ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿರಿ. ಪೂರ್ತಿಯಾಗಿ ಎಲ್ಲ ಕುಡ್ಕೋಬೇಕ್ರಿ ಸಕ್ಕರೆ ಉಪ್ಪ. ಈಗ ನಾವು ಸೋಡಾ ಅದು ಏನು ಹಾಕಿಲ್ಲ, ನೋಡ್ಕೋತಾ ಇರ್ರಿ. ಆಮೇಲೆ ಅದನ್ನು ಒಮ್ಮೆ ಬರಬ್ಬರಿಯಾಗಿ ಪೂರ್ತಿ ಮಿಕ್ಸ್ ಆಗೈತಿ, ಚೆನ್ನಾಗಿ ಆಗೈತೈತಲ್ರಿ. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ಇನ್ನೂ ಭಾಳ ಬೇಕಿರಲಿಲ್ಲ. ಹಂಗೆ ದೋಸೆ ಆಟ ತಿನ್ನಕ್ಕೆ ಬರಂಗಿಲ್ಲಲ್ರಿ. ಅದಕ್ಕೆ ಬೇಕಾಗಿರುವಂತಹ ಒಂದು ಕಾಯಿ ಚಟ್ನಿ ಬರ್ರಿ. ಇದಕ್ಕೆ ಏನೇನು ತಗೋಪ್ಪ ಅಂತಂದ್ರೆ ಒಂದು ಕಾಯಿ ತುರಿ, ಆಮೇಲೆ ಒಂದು 2-3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಸಳುಗಳ್ರಿ, ಸ್ವಲ್ಪ ಪುದೀನ ಎಲೆ, ಆಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ಕರಿಬೇವನ್ನು ನಾವು ತೊಗೊಂಡ್ರಿ. ನೆಕ್ಸ್ಟ್ ಇಲ್ಲಿ ಪುಟಾಣಿ ಅಥವಾ ಹುರುಗಡ್ಲೆ ಸ್ವಲ್ಪ ರೀ, ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ತೊಗೊಳ್ಬೇಕಾಕತಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ತೊಗೋಬೇಕಾಕತ್ರಿ. ಒಗ್ಗರಣೆಗೆ ಅಂಥೇಳಿ ಸಾಸಿವೆ ಮತ್ತು ಜೀರಿಗೆ ತೊಗೊಳ್ಬೇಕಾಕತ್ರಿ. ಇನ್ನು ಮಾಡೋದೇನು ಭಾಳ ಸರಳ ಐತ್ರಿ. ಒಂದು ಸಣ್ಣ ಮಿಕ್ಸರ್ ಜಾರ್ದಾಗ ನಾವು ಒಂದು 2-3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವ್ರಲ್ಲ, ಹಸಿಮೆಣ್ಸಿನ್ಕಾಯಿ ಕೈಲೇ ಮುರಿದ ಹಾಕೊಂಡು ಅದಕ್ಕೆ ಕಾಯಿ ತುರಿ, ಆಮೇಲೆ ನೆಕ್ಸ್ಟ್ ಪುದೀನ, ನೆಕ್ಸ್ಟ್ ಏನೈತ್ರಲ್ಲ ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀವಿ. ಆಗಲೇ ಒಂದು ಮೇ ಬಿ ಬಿಟ್ಟಿವ್ ಕಾಣ್ತೈತಿ. ಇಲ್ಲಿ ನಮ್ಮ ಶುಂಠಿನೂ ಹಾಕತ್ತೀವ್ರಿ. ನೆನಪಿಟ್ಕೋರಿ, ಸ್ವಲ್ಪ ಶುಂಠಿನೂ ಹಾಕಿರಿ, ಚಲೋ ಆಗ್ತೈತಿ ಟೇಸ್ಟ. ಮತ್ತು ಶುಂಠಿ ಬೆಳ್ಳುಳ್ಳಿ, ನೆಕ್ಸ್ಟ್ ಏನೈತ್ರಲ್ಲ ಇವು ಹುರಿಗಡ್ಲೆ ಅಥವಾ ಪುಟಾಣಿ ಅಂತೀವಿ ನೋಡ್ರಿ ಅವನ್ನ, ಆಮೇಲೆ ಅದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪ ಇಷ್ಟು ಹಾಕಿ ಒಮ್ಮೆ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿರಿ. ಅದ ಮೊದಲಿಗೆ ಪೂರ್ತಿ ಏನು ಸಣ್ಣ ಆಗಂಗಿಲ್ಲ ರೀ. ಆಗಂತಂದ್ರೆ ಪಟ್ನ ಏನು ಆಗಂಗಿಲ್ಲ. ಅದಕ್ಕೆ ನೀವು ಸ್ವಲ್ಪ ನೀರು ಸೇರಿಸ್ಬೇಕು. ನೀರು ಸೇರಿಸಿ ಒಂದ್ಸಲ ಚೆನ್ನಾಗಿ ಮತ್ತೊಮ್ಮೆ ನೀವು ಗಿರ್ರ ಅನಿಸ್ಬೇಕು. ಈ ರೀತಿ ಪೂರ್ತಿ ಸಣ್ಣಾಗಿ ಮಸ್ತಂಗಿ ಬರ್ತೈತಿ. ಇದಕ್ಕೆ ನಾವು ಹಂಗನೂ ಟೇಸ್ಟ್ ಮಾಡ್ಬೋದ್ರಿ. ಸ್ವಲ್ಪ ಸಕ್ಕರೆ ಹಾಕಿ, ಇಲ್ಪ ಅಂತಂದ್ರೆ ಒಗ್ಗರಣೆ ಕೊಡು. ನಾವು ಇಲ್ಲಿ ಒಗ್ಗರಣೆ ಸ್ವಲ್ಪ ಕೊಡತ್ತೇವೆ, ಅದು ಸಿಂಪಲ್ ಒಗ್ಗರಣೆ ರೀ. ಒಂದು ಸಣ್ಣ ಫ್ಯಾನಾಗ ನಾವು ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ರೀ ಅದಕ್ಕೆ ಸ್ವಲ್ಪ ನಾವು ಸಾಸಿವೆ ಹಾಕತ್ತೀವಿ. ಸಾಸಿವೆ ಆದಮೇಲೆ
ಜೀರಿಗೆ ಹಾಕತ್ತೀವಿ. ನೆಕ್ಸ್ಟ್ ಈಗ ನಾವು ಕರಿಬೇವು ಎಲೆ ಹಾಕತ್ತೀವಿ. ನೀವು ಇಲ್ಲಿ ಒಂದು ಕೆಂಪು ಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ ಇದ್ರೆ ಹಾಕ್ಬೋದು. ನಾವು ಹಾಕಿಲ್ಲ, ಬೇಕಂತನ ಹಾಕಿಲ್ರಿ. ಈಗ ಚೆನ್ನಾಗಿ ಅದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ತಿರುವಾಡ್ರಿ, ಅಂದ್ರೆ ಸ್ವಲ್ಪ ಜಲಸರಿ. ನೆಕ್ಸ್ಟ್ ಒಂದು ಚಟ್ನಿ ಒಳಗೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಮಿಕ್ಸ್ ಮಾಡ್ಬೇಕ್ರಿ. ಇಷ್ಟ, ಮತ್ತೇನಿಲ್ರಿ. ಇದಕ್ಕೆ ಭಾಳ ಸಿಂಪಲ್ ಐತಿ ಕೆಲಸ. ಇಷ್ಟು ಮಾಡಿ ನಾವು ಅದಕ್ಕೆ ಸ್ವಲ್ಪ ಹೋಟೆಲ್ ಸ್ಟೈಲ್ ಅಂದಿವ್ರಲ್ಲ, ಅದಕ್ಕೆ ಸಕ್ಕರೆಯನ್ನು ಸ್ವಲ್ಪ ಹಾಕಬೇಕು. ಇಷ್ಟು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು. ಇಷ್ಟು ಮಾಡಿದ್ರೆ ಭಾಳ ಬಾರಿಗಿರುವಂಥ ಒಂದು ಚಟ್ನಿ ರೆಡಿ ಆಗ್ತೈತಿ. ಇನ್ನು ಅದಕ್ಕೆ ದೋಸೆ ಮೇಲೆ ಒಂದು ಕೆಂಪು ಚಟ್ನಿ ಹಚ್ತಾರಲ್ಲ, ಆ ಚಟ್ನಿ ಮಾಡೋಣ ಬರ್ರಿ. ಇಲ್ಲಿ ಒಣವು ಕೆಂಪು ಮೆಣಸಿನ್ಕಾಯಿ ಅದಾವು, ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರೆ ತಗೋಬೋದು. ಆಮೇಲೆ ಈಗ ನೆಕ್ಸ್ಟ್ ಏನೈತಿರಲ್ಲ, ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಹೆಸರುಗಳು, ಶುಂಠಿ ನೀವು ತೊಗೊಳ್ಬೇಕಾಕೈತ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕೊತ್ತಂಬರಿ ಕಾಳು ಸ್ವಲ್ಪ ಅಂದ್ರೆ ಸ್ವಲ್ಪ ರೀ, ಒಂದು ಅರ್ಧ ಲಿಂಬೆನ, ಅರ್ಧಕ್ಕಿಂತ ಕಡಿಮೆ ನಡಿತೈತಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೋಬೇಕಾಕೈತ್ರಿ. ಮಿಕ್ಸರ್ ಜಾರ್ದಾಗ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಇವು ಮೆಣಸಿನ್ಕಾಯಿ ಇದಾವಲ್ಲ, ಸ್ವಲ್ಪ ಕೈಲೇ ದಮ್ಮಂಗೆ ಮುರ್ಕೋರಿ. ಮುರಿದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹೆಸರು ಹಾಕ್ರಿ, ಕರಿಬೇವು ಹಾಕ್ರಿ, ಆಮೇಲೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೂ ಸಾಕು, ನಡೀತೈತೆ, ಅಟ್ಟ ಇರಲ್ರಿ. ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ನಾವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ, ಅದನ್ನ ಹಾಕ್ರಿ. ನಿಂಬೆ ಹಣ್ಣು ಯಾಕೆ ಹಾಕ್ತೀವ್ರಿ ಅಂತಂದ್ರೆ ಒಂದು ಭಾಳ ಬಾರಿಯಾಗಿರುವಂಥ ಕಲರ್ ಬರ್ತೈತೆ ರೀ ಅದರಿಂದ. ನಿಂಬೆ ಹಣ್ಣನ್ನು ಅದ್ರ ಸಲುವಾಗಿನ ಹಾಕ್ತಾರೆ, ಮತ್ತು ಟೇಸ್ಟೂ ಬರ್ತೈತೆ ರೀ. ಹಂಗಂತ ಕಲರ್ ಸಂಬಂಧ ಏನು ಹಾಕಂಗಿಲ್ಲ, ಟೇಸ್ಟೂ ಬರ್ತೈತಿ, ಕಲರು ಬರ್ತೈತಿ. ಮತ್ತೀಗ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗತ್ರಿ. ಉಪ್ಪು ಹಾಕಿ ನೀವು ಅದನ್ನು ಒಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡಿರಿ. ಗ್ರೈಂಡ್ ಮಾಡಿದ ಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಅದ್ರಾಗ ಸ್ವಲ್ಪ ನೀರು ಸೇರಿಸಿ ಮತ್ತೊಮ್ಮೆ ಗ್ರೈಂಡ್ ಮಾಡೋಣ, ಅಂದ್ರೆ ಬರಬ್ಬರಿಯಾಗಿ ಸಣ್ಣಾಗಿ ಚೆನ್ನಾಗಿ ಚಟ್ನಿ ರೆಡಿಯಾಗಿ ಬರ್ತೈತಿ. ಈ ಒಂದು ಕೆಂಪು ಚಟ್ನಿ ಈ ರೀತಿ ಮಾಡಿದ್ರೆ ಬಹಳ ಸರಳವಾಗಿ ಮುಗಿದು ಹೋಯ್ತು. ಇನ್ನೇನೈತ್ರಿ, ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಅಥವಾ ಆಲೂ ಬಾಜಿ ಇರಲೇಬೇಕಿಲ್ರಿ. ಹಂಗಾದ್ರೆ ನಾವಿಲ್ಲಿ ಒಂದು 4 ಮೀಡಿಯಮ್ ಸೈಜ್ದು ಆಲೂಗಡ್ಡೆ ಅಥವಾ ಬಟಾಟೆ ಇದ್ದು ರೀ, ಕುದಿಸಿ ತಕ್ಕೊಂಡು ಇಟ್ಕೊಂಡಿದ್ದೀವಿ, ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ರು. ಕೈಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀವಿ, ಭಾಳ ಸಣ್ಣ ಏನು ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಸ್ಮ್ಯಾಶ್ ಮಾಡಿ ನೀವು ಇಟ್ಕೊಂಡ್ಬೇಡ್ರಿ. ಒಂದು ಪಾತ್ರೆದಾಗ ಎಣ್ಣೆ ಕಾಯಕ್ಕೆ ಹಾಕೊಂಡು ಎಣ್ಣೆ ಆಲೂಗಡ್ಡೆ ಪಲ್ಯ ಮಾಡಾಕ್ರಿ. ಎಣ್ಣೆ ಸ್ವಲ್ಪ ಅದ ಕಾಯ್ತೈತ್ರಿ. ಆದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಅದಕ್ಕೆ ಒಗ್ಗರ್ನಿಗೆ ಅಂತ ಹೇಳಿ ಸಾಸಿವೆ ಹಾಕ್ಬೇಕ್ರಿ. ಫಸ್ಟ್ ಸಾಸಿವೆ ಚಟ್ಪಟ ಅನ್ನಕತ್ತಾವು. ನೆಕ್ಸ್ಟ್ ನಮ್ಮ ಜೀರಿಗೆ ಹಾಕ್ಬೇಕ್ರಿ, ಅವು ಚಟ್ಪಟ ಅನ್ನಕತ್ತಿರ್ತಾವು. ಉದ್ದಿನ ಬೇಳೆ ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ಉದ್ದಿನ ಬೇಳೆ ಹಾಕೋದ್ರಿಂದ ಈ ಒಂದು ಆಲೂ ಬಾಜಿ ಭಾಳ ಭಾರಿಯಾಗಿ ಬರ್ತೈತಿ. ಬೇಕಂದ್ರೆ ನೀವು ಕಡ್ಲಿ ಬೇಳೆನೂ ಹಾಕ್ಬೋದು, ನಡಿತೈತ್ರಿ. ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ ಕರಿಬೇವು ಎಲೆ ಹಾಕೊಂಡ್ರಿ. ಕರಿಬೇವು ಆದಮೇಲೆ ನಾವು ಇಲ್ಲಿ ಮೆಣಸಿನ್ಕಾಯಿ ಹಾಕತ್ತೀವಿ. ಹಸಿಮೆಣ್ಸಿನ್ಕಾಯಿನ ಮೇನ್ ಇರ್ತದೆ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹೆಚ್ಚಿಗೆನ ಹಾಕಿರಿ ನಡಿತೈತಿ. ಅದ್ರ ಖಾರ ಕಡಿಮೆ ಇದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕಿರಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅದನ್ನು ಸ್ವಲ್ಪ ನಾವು ಫ್ರೈ ಮಾಡಿದಾದ್ಮೇಲೆ ರೀ ನೆಕ್ಸ್ಟ್ ಏನಿರ್ತೈತ್ರಲ್ಲ, ನಾವಿಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಬೇಕ್ರಿ. ಅರಿಶಿನ ಪುಡಿ ಹಾಕುವಾಗ ನೀವು ಒಮ್ಮೆ ಬೇಕಂತ ಹೇಳಿ ಭಾಳ ಹಾಕಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಯಾವುದೋ ಅರಿಶಿನ ಪುಡಿ ಎಲ್ಲೋ ಹೆಚ್ಚಾದ್ರೂ ಅದು ಕೈ ಆಗ್ತೈತ್ರಿ. ಅದಕ್ಕೆ ಅರಿಶಿನ ಪುಡಿ ನೋಡಿ ಹಾಕೋತೀವಿ ರೀ. ಮತ್ತೆ ಈಗ ನಾವು ಉಳ್ಳಾಗಡ್ಡಿ ಉದ್ದುದಾಗಿ ಹಾಕೊಂಡ್ರಿ ಅಂದ್ರೆ ಹಾಕ್ತೀವ್ರಿ. ಇಲ್ಲಿ ಉಳ್ಳಾಗಡ್ಡಿ ಉದ್ದುದಾಗಿನ ಹೆರ್ಚ್ಬೇಕ್ರಿ ಕಂಪಲ್ಸರಿ ಈ ಒಂದು ಆಲೂ ಬಾಜಿ. ಅದರದ ಒಂದು ಸ್ಪೆಷಾಲಿಟಿ ರೀ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ತಿರುವಾಡ್ತೇವೆ. ಅಂದ್ರೆ ಜಲ್ದಿ ಸಾಫ್ಟ್ ಆಗಿ ಬಿಡ್ತಾವೆ ಮತ್ತು ಚೆನ್ನಾಗಿ ಬರ್ತೈತಿ ಟೇಸ್ಟ್. ಈಗ ನೋಡ್ಬೋದ್ರಿ ನೀವು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ, ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ರೀ, ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿರಿ. ಈಗ ನಾವು ಆಲೂಗಡ್ಡೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ, ಆ ಆಲೂಗಡ್ಡೆಯನ್ನು ತಂದ ಇಲ್ಲಿ ಹಾಕ್ಬೇಕ್ರಿ. ಇಲ್ಲಿ ತಂದು ಹಾಕಿದ ಮೇಲೆ ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅಂದ್ರೆ ಈ ಉಳ್ಳಾಗಡ್ಡಿ ಅರಿಶಿನ ಎಲ್ಲನೂ ಅದ್ರ ಜೊತೆ ಕೂಡಿತು ಅಂತಂದ್ರೆ ಆಲೂ ಬಾಜಿ ಭಾಳ ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿ ಬರ್ತೈತೆ ರೀ. ಇದು ಎಷ್ಟು ಸಿಂಪಲ್ ಕಾಣ್ತೈತ್ರಲ್ಲ ನೋಡಕ್ಕೆ. ಇಲ್ಲಿ ನೀವು ಬೇಕಂದ್ರೆ ಸಕ್ಕರೆ ಹಾಕ್ಬೋದ್ರಿ, ಇದಕ್ಕೆ ನೆನಪಿಟ್ಬೋದು, ಸಕ್ಕರೆ ಹಾಕ್ರಿ ಚಲೋ ಆಗ್ತೈತಿ. ಆಮೇಲೆ ಇದು ಎಷ್ಟು ಮಾಡೋದು ಸಿಂಪಲ್ ಆಯಿತು ಅಟ್ಟ ಟೇಸ್ಟ್ ಒಳಗೂ ಬಂಪರ್ ಇರ್ತೈತೆ ರೀ, ಭಾಳ ಅಂದ್ರೆ ಭಾಳ ಭಾರಿ. ಈಗ ನೆಕ್ಸ್ಟ್ ನಾವೇನು ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋದ್ರಿ. ಒಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದನ್ನು ಆಲೂಗಡ್ಡೆ ರೆಡಿ ಆಗೈತಿ ಅಂತ ಅರ್ಥ. ಇಷ್ಟು ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಹಂಗೆ ಬಿಟ್ಬಿಡ್ರಿ. ಆಮೇಲೆ ಗ್ಯಾಸ್ ಆಫ್ ಮಾಡಿರಿ. ಇಷ್ಟು ಮಾಡಿದ್ರೆ ಆಲೂಗಡ್ಡೆ ರೆಡಿ. ಈಗ ನಾವು ಬ್ಯಾಟರ್ ರೆಡಿ ಮಾಡಿಟ್ಟಿದ್ರಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸೋನು. ಮತ್ತು ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಯಾಕಂದ್ರೆ ಅದು ಭಾಳ ಗಟ್ಟಿತ್ತು, ಸ್ವಲ್ಪ ಅದಕ್ಕೆ ನೀರು ಸೇರಿಸಿದೇವ್ರಿ. ಸ್ವಲ್ಪ ಅದಕ್ಕೆ ಸೋಡಾ ಹಾಕಿದ್ದೀವಿ. ಸೋಡಾ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಉಪ್ಪು ಸಕ್ಕರೆ ಎಲ್ಲ ಮೊದಲು ಹಾಕಿದ್ದೇವ್ರಿ. ಈಗ ನಮ್ಮ ತವಾ ರೆಡಿ ಇಟ್ಟಿದ್ವಿ. ಈ ತವಾ ಪ್ರತಿ ಸಲ ಕೇಳ್ತೀರಿ ನೀವು ಯಾವ ತವಾ ಅಂಥೇಳಿ. ಇದು ಮ್ಯಾಕ್ಸ್ ಟಚ್ ರೀ, ಅಂದ್ರೆ ಕಂಪನಿ ಹೆಸರು. ಈಗ ನಾವು ದೋಸೆ ಹಾಕೊಂಡು ಬರ್ರಿ. ದೋಸೆ ಸ್ವಲ್ಪ ಫಸ್ಟಿಗೆ ನೀರು ಗೊಜ್ಜಿ ಒರೆಸಿದಾದ್ಮೇಲೆ ದೋಸೆನ ಈ ರೀತಿ ಹಾಕಬೇಕು. ನಡಬಾರ್ಕ್ ನೋಡ್ಬೋದು ನೀವು ಈ ರೀತಿ ಲೈನ್ ಕಂಡು ಅಂತಂದ್ರೆ ದೋಸೆ ನೋಡಾಕ ಒಂದು ಭಾಳ ಅಂದ್ರೆ ಭಾಳ ಮಸ್ತ್ ಲುಕ್ಕನ್ನು ಕೊಡ್ತಾವೆ.
ನೆಕ್ಸ್ಟ್ ದೋಸೆ ಹಾಕಿದ ಮೇಲೆ ಸ್ವಲ್ಪ ಒಂದು 10 ಸೆಕೆಂಡ್ ಬಿಟ್ಟು ನೀವು ಎಣ್ಣೆಯನ್ನು ಹಾಕ್ಬೇಕ್ರಿ. ಭಾಳ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಇಷ್ಟು ಹಾಕಿ ಅಂತಂದ್ರೆ ಅಗದಿ ಸ್ವಲ್ಪ ಅಂದಾರ ಅಂತೇಳಿ ಪೂರ್ತಿ ಸ್ವಲ್ಪ ಹಾಕಿದ್ದೀರಿ ಮತ್ತು ಅವು ಬರೋಬ್ಬರಿ ಬರಂಗಿಲ್ಲ. ನೀವು ಮಸಾಲೆ ದೋಸೆಗೆ ಸ್ವಲ್ಪ ಎಣ್ಣೆ ಬೇಕಾಗ್ತೈತ್ರಿ, ನೆನಪಿಟ್ಕೊರಿ. ಆಮೇಲೆ ಅದ ಎಣ್ಣೆಯನ್ನು ನೀವು ಚೆನ್ನಾಗಿ ಸವರ್ಬೇಕಾಕೈತ್ರಿ ಎಲ್ಲ ಕಡೆ. ಅಂದರೆ ಎಲ್ಲ ಕಡೆ ನೀವು ಹಚ್ಬೇಕ್ರಿ. ಆ ಒಂದು ಬ್ರಷ್ ತೊಗೊಂಡು, ಅದೇನು ಪ್ಲಾಸ್ಟಿಕ್ದಲ್ಲ, ಸಿಲಿಕಾನ್ ಐತ್ರಿ, ನೆನಪಿಟ್ಕೊರಿ. ಯಾವುದೂ ಪ್ಲಾಸ್ಟಿಕನ್ನು ಯೂಸ್ ಮಾಡಿಲ್ಲ, ಎಲ್ಲ ಸಿಲಿಕಾನ್ ಸ್ಪೂನ್ ಅದಾವ್ರಿ ಅವ. ಆಮೇಲೆ ಈಗ ನೋಡ್ಬೋದು ಅದು ಚೆನ್ನಾಗಿ ಬೇಯಕ್ಕೆ ಸ್ಟಾರ್ಟ್ ಆಗ್ತೈತಿ. ಬೆಂದಾದ್ಮೇಲೆ ಸೈಡ ಈ ರೀತಿ ಬಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನಡಬಾರ್ಕೊಂಡು ಕಲರ್ ನೋಡ್ಬೋದು. ಕಲರ್ ಯಾಕೆ ಬಂತು ಅಂತಂದ್ರೆ ಸಕ್ಕರೆಯನ್ನು ಹಾಕಿರ್ತೀವಲ್ರಿ, ಅದರಿಂದನೇ ಕಲರ್ ಬರ್ತೈತಿ. ಈಗ ನೋಡ್ಬೋದು ಒಣ್ಣೆ ದೋಸೆ ನಮ್ದು ರೆಡಿ ಆಯಿತು. ಈ ರೀತಿ ಭಾಳ ಬಾರಿ. ಇನ್ನೊಂದು ಮಾಡಿ ನೋಡ್ರಿಲ್ಲ ಮಸಾಲೆ ದೋಸೆ ಅಂತಂದ್ರೆ, ಈಗ ನೀರು ಗೊಜ್ಜಿದೇವ್ರಿ, ಪ್ರತಿ ಸಲ ಹಿಂಗೆ ನೀರು ಗೊಜ್ಜಬೇಕು, ಒರೆಸ್ಬೇಕು. ಅದಾದ್ಮೇಲೆ ನೀವು ದೋಸೆಯನ್ನು ಹಾಕಬೇಕು, ಚೆನ್ನಾಗಿ ತೀಡಬೇಕು. ಇಷ್ಟು ಭಾಳ ಭಾರಿಯಾಗಿ ಲೈನ್ಗಳು ಬರ್ತಾವೆ. ಇನ್ನು ಸ್ವಲ್ಪ ಅದು ಬೇಯಕ್ಕೆ ಸ್ಟಾರ್ಟ್ ಆಗ್ತತಿ. ಅವಾಗ ನೀವು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ನಿಮ್ಗೆ ಹೇಳಿದಿನ್ರನ ಸವರ್ಬೇಕು. ಎಣ್ಣೆ ಎಲ್ಲ ಕಡೆ ಆಗಬೇಕು, ಅಂದ್ರನ ಚೆನ್ನಾಗಿ ಬೇಯ್ತಾವೆ. ಇಲ್ಲ ಅಂತಂದ್ರೆ ಬರ್ತಾವ್ರಿ, ಆದ್ರೆ ಹಂಗೆ ನೀವು ಅನ್ಕೊಂಡಾಗ ಬರಂಗಿಲ್ಲ. ನೆಕ್ಸ್ಟ್ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡಿದೇವ್ರಲ್ಲ, ಅದನ್ನು ನೀವು ಈ ರೀತಿಯಾಗಿ ಎಲ್ಲ ಕಡೆ ಹಚ್ಚಬೇಕು. ನಿಮಗೆ ರೂಢ ಇತ್ತು ಕೈಲೇನ ಹಚ್ಚಿರಿ, ರೂಢ ಇರಲಿಲ್ಲ ಅಂತಂದ್ರೆ ಒಂದು ಸ್ಪೂನ್ ತೊಗೊಂಡು ಅದನ್ನ ಎಲ್ಲ ಕಡೆ ಮಾಡಿರಿ. ಎಲ್ಲ ಕಡೆ ಪೂರ್ತಿ ಹಚ್ಚಬೇಕಂತೇನಿಲ್ಲ, ಅದೇನು ಖಾರ ಭಾಳ ಇಲ್ರಿ, ಕಡಿಮೆ ಐತಿ. ಇಲ್ಲಿ ಮೇಲ್ಗಡೆ ನೀವು ತುಪ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ತಿದ್ರೆ ಹಾಕ್ರಿ, ಇಲ್ಲ ತುಪ್ಪ ಹಾಕ್ರಿ, ಇಲ್ಲ ಬೆಣ್ಣೆ ಹಾಕ್ರಿ, ಭಾಳ ಭಾರಿ ಬರ್ತೈತಿ ಟೇಸ್ಟ. ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅದು ಹೆಂಗಿದ್ರು ಬೇಯತ್ತಿರ್ತೈತಿ. ಅವಾಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈಗ ಆಲೂಗಡ್ಡೆ ಬಾಜಿ ಅಥವಾ ಆಲೂಗಡ್ಡೆ ಪಲ್ಯ ನಡಬಾರ್ಕ್ ಇಡೋದು, ಕ್ಲೋಸ್ ಮಾಡೋದು. ಬಿಸಿ ಬಿಸಿ ದೋಸೆ ರೆಡಿ ಆಗೈತಿ. ಮಸ್ತಂಗಿ ಯಾರು ನಾಷ್ಟ ಮಾಡೋಕ್ಕೆ ರೆಡಿ ಆಗಿ ಕುಂತಿರ್ತಾರೋ ಅವ್ರಿಗೆ ಹೋಗಿ ಭಾಳ ಪ್ರೀತಿಯಿಂದ ಸರ್ವ್ ಮಾಡಿರಿ. ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅದ್ರದ್ದು ಕಲರ್ ನೋಡ್ರಿ, ಆ ಥರದ ಲುಕ್ ನೋಡ್ರಿ, ಏನು ಭಾರಿ ಬಂದೈತಿ. ಅದರ